ಎಲ್ಲರಿಗೂ ನಮಸ್ಕಾರ. ಸಕ್ಕಡಾಂಕೈ ನಮಸ್ಕಾರ. ಇವತ್ತು ನುಗ್ಗೆ ಸೊಪ್ಪಿನ ಮುದ್ದೆ, ಅದೇ ರೀತಿ ಪೋಡಿ ಹಾಗೂ ಖಾರ ದೋಸೆ ಇದನ್ನು ಮಾಡ್ಲಿಕ್ಕೆ ಹೊರಟಿದ್ದೇನೆ. ಇದಕ್ಕೆ ಬೇಕಾಗಿರುವಂತಹ ನುಗ್ಗೆ ಸೊಪ್ಪನ್ನು ನನ್ನ ಗೆಳತಿಯ ಮನೆಯಿಂದ ತಗೊಂಡೋಗ್ಲಿಕ್ಕೆ ಬಂದಿದ್ದೇನೆ. ಏನಪ್ಪಾ ಅಂತೇಳಿ ಹೇಳಿದ್ರೆ, ಬರುವಾಗ ಇಲ್ಲಿ ಯಾವುದೇ ಮಳೆ ಎಲ್ಲ ಇರಲಿಲ್ಲ. ಆಲ್ ಆಫ್ ಸಡನ್ ಜೋರಾದ ವರ್ಷಧಾರೆ ಶುರುವಾದ ಕಾರಣ ಕೊಡೆಯನ್ನು ಹಿಡ್ಕೊಂಡು ಈ ಒಂದು ಸರ್ಕಸನ್ನು ಮಾಡಬೇಕಾಯಿತು. ಅಂತೂ ಇಂತೂ ಒಳ್ಳೆಯದಾಗಿರುವಂಥ ಫ್ರೆಶ್ ಆಗಿರುವಂತಹ ತುಂಬ ಎಳತ್ತೆಳತ್ತಾಗಿರುವಂತಹ ನುಗ್ಗೆ ಸೊಪ್ಪು ನನಗೆ ಸಿಕ್ಕಿದೆ. ಅದರ ನಂತರ ಮನೆಗೆ ಬಂದ ಹಾಗೆ ಈ ಮಳೆ ಬರುವಕ್ಕಿಂತ ಮೊದಲು ಎಲ್ಲವನ್ನ ತಗೊಂಡು ಹೋಗುವ ಬೇಕಾಗಿರುವಂತಹ ವಸ್ತುವನ್ನು ಅಂತೇಳಿ ಹೇಳ್ತಾ ಬಾಳೆ ಎಲೆಯನ್ನು ಕಟ್ ಮಾಡಲಿಕ್ಕೆ ಬಂದಿದ್ದೇನೆ. ನಮ್ಮ ಮನೆಯ ಹೊರಗೆ ಬೆಳೀತದೆ. ಈಗಷ್ಟೇ ಶಾಲೆಯಿಂದ ಬಂದ ಹಾಗೆ ಒಮ್ಮೆಗೆ ಮಳೆ ನಿಂತಿತು. ಸೊ ಬೇಕಾಗಿರೋ ವಸ್ತುವನ್ನು ಬೇಗ ಬೇಗ ಒಮ್ಮೆ ತಗೊಂಡು ಹೋಗಿ ಮನೆಯೊಳಗೆ ಹೋದರೆ ಮತ್ತೆ ರಗಳೆ ಇಲ್ಲ ಅಂತೇಳಿ ಹೇಳಿ. ನುಗ್ಗೆ ಸೊಪ್ಪು ಅಂತೇಳಿ ಹೇಳಿದ್ರೆ ನಿಮಗೆ ಗೊತ್ತೇ ಇದೆ, ಕಬ್ಬಿಣಾಂಶ ಭರಿತವಾಗಿರುವಂತಹ ಒಂದು ಅತ್ಯುತ್ತಮವಾಗಿರುವಂತಹ ವಿಟಮಿನ್ ಯುಕ್ತವಾಗಿರುವಂತಹ ಒಂದು ಸೊಪ್ಪು. ಸೊ ಇದನ್ನ ಕೂಡ ಆಗಾಗ ತಿಂತಾ ಇರಬೇಕು. ಏನು ಇಲ್ಲಪ್ಪ ಅಂತೇಳಿ ಹೇಳಿದ್ರೆ ವರ್ಷಕ್ಕೊಂದು 3-4 ಸಾರಿ ಆದ್ರೂ ಮಾಡಿ ತಿನ್ನುವಂಥದ್ದು. ಈಗ ಮನೆಯೊಳಗೆ ಬಂದು ನುಗ್ಗೆ ಸೊಪ್ಪನ್ನೆಲ್ಲ ಬಿಡಿಸ್ತಾ ಇದ್ದೇನೆ. ಮುಂದೆ ಟಿವಿಯನ್ನು ಹಾಕ್ತಾ ಅತ್ತೆಯೊಂದಿಗೆ ಮಾತಾಡ್ತಾ ಆರಾಮದಲ್ಲಿ ಇದೊಂದೆಲ್ಲ ನುಗ್ಗೆ ಸೊಪ್ಪು ನನಗೆ ಬಿಡಿಸ್ಲಿಕ್ಕಾಯಿತು. ತಂದದ್ದು ತುಂಬ ಇತ್ತು. ಇದೆಲ್ಲವನ್ನು ನಾನು ಮುದ್ದೆಗೆ ಹಾಕ್ತಾ ಇಲ್ಲ, ಬೇಕಾದಷ್ಟು ಮುದ್ದೆಗೆ ಹಾಕಿ ಉಳಿದದನ್ನು ಪಲ್ಯವನ್ನಾಗಿ ಮಾಡ್ತಾ ಇದ್ದೇನೆ. ಸೊ ಪಲ್ಯ ಕೂಡ ಒಳ್ಳೆಯದಾಗ್ತದೆ. ಆಲ್ರೆಡಿ ಇದಕ್ಕಿಂತ ಮೊದಲಿನ ವಿಡಿಯೋಸಲ್ಲಿ ನಾನು ನಿಮಗೆ ತಿಳಿಸಿದ್ದೇನೆ ಹೇಗೆ ಮಾಡೋದು ಅಂತೇಳಿ ಹೇಳಿ. ಸೊ ಇದೀಗ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತೇಳಿ ಹೇಳಿ ತಿಳ್ಕೊಳ್ಳುವ. ಮೊದಲಿಗೆ 2 ಗಂಟೆಗಳ ಕಾಲ ನಾನು 2 ಪಾವು ಅಂತೇಳಿ ಹೇಳಿದ್ರೆ ತುಂಬ ದೊಡ್ಡದಲ್ಲ, 2 ಗ್ಲಾಸ್ ಅಂತೇಳಿ ಏನು ಹೇಳ್ತೇವ ಅಷ್ಟು ದೋಸೆ ಅಕ್ಕಿ ನೆನೆ ಹಾಕಿದ್ದೆ. ಸೊ ಇದೀಗ ಮುದ್ದೆಗೆ ಕಡಿಯುವಂಥ ಸಮಯ. ಮೊದಲು 12-15 ಘಾಟಿ ಮೆಣಸು, ಅದೇ ರೀತಿ ಫ್ರೆಶ್ ಆಗಿ ತುರಿದಿರುವಂತಹ ತೆಂಗಿನ ತುರಿ, ದೊಡ್ಡ ತೆಂಗಿನಕಾಯಿಯ ಒಂದು ಅರ್ಧ ಗಡಿ ನಾನು ತುರಿದಿದ್ದೇನೆ. ಅದರ ನಂತರ ಹುಳಿ ಮತ್ತು ಇಂಗು, ಒಂದು ಸ್ವಲ್ಪ ಉಪ್ಪನ್ನು ಕೂಡ ನೀವು ಈಗ ಹಾಕ್ಬೋದು ಅಥವಾ ನೆಕ್ಸ್ಟ್ ಅಕ್ಕಿಯನ್ನು ಗ್ರೈಂಡ್ ಮಾಡುವಾಗಲೂ ಕೂಡ ಹಾಕ್ಬೋದು. ಓಕೆ, ಸೊ ಇದೀಗ 4 ವಸ್ತನ್ನು ಸೇರಿಸಿ ಇದನ್ನು ಚೆನ್ನಾಗಿ ನಾನು ನೈಸಾಗಿ ಕಡಿದು ಬಂದಿದ್ದೇನೆ. ಏನಪ್ಪ ಅಂತೇಳಿ ಹೇಳಿದರೆ ತೆಂಗಿನ ತುರಿ, ಇಂಗು, ಹುಳಿ ಮತ್ತು ಮೆಣಸು. ಓಕೆ, ಈಗ ನೆಕ್ಸ್ಟ್ ನೆನೆದಿರುವಂತಹ ಅಕ್ಕಿಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಅಕ್ಕಿಯನ್ನು ಹಾಕುವಾಗ ನಾನೊಂದು 2 ಮುಷ್ಟಿಯಷ್ಟು ತೆಗೆದಿಟ್ಟಿದ್ದೇನೆ. ಯಾಕಪ್ಪ ಅಂತೇಳಿ ಹೇಳಿದರೆ ಅದರಿಂದ ಪೋಡಿಯನ್ನು ಮಾಡಲಿಕ್ಕೆ. ಓಕೆ, ಸೊ ನೀವು 1.25 ನಾನಿಲ್ಲಿ ಹಾಕಿದ್ದೇನೆ ಅಂತೇಳಿ ಹೇಳ್ಬೋದು. ಈ ಅಕ್ಕಿಯನ್ನು ಮಾತ್ರ ನೀವು ನೈಸಾಗಿ ಕಡಿಯುವಂಥದ್ದಲ್ಲ, ತರಿಯಾಗಿಯೇ ಕಡಿಬೇಕು. ಹಾಗೆ ಕಡಿದ್ರೆ ಮಾತ್ರ ರುಚಿಯಾಗೋದು. ಓಕೆ, ನಾನು ತರಿಯಾಗಿ ಅಂತೇಳಿ ಹೇಳಿದ್ರೆ ಕಣಕಣವಾಗಿ ಅದನ್ನು ತುರಿಬೇಕು. ಸೊ ಇದೀಗ ಘಮ್ ಅಂತೇಳಿ ಹೇಳುವಂಥ ಮಸಾಲೆ ರೆಡಿ ಆಗಿದೆ. ಸೊ ನಿನ್ನೆ ಅಷ್ಟೇ ನಾನು ಈ ನುಗ್ಗೆ ಸೊಪ್ಪನ್ನು ಬಿಡಿಸಿ ಇದನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಪೇಪರ್ ಒಳಗೆ ಹಾಕಿಟ್ಟಿದ್ದೆ. ನೀವು ನೋಡ್ಬೋದು ಯಾವ ರೀತಿ ಉಂಟು ಅಂತೇಳಿ ಹೇಳಿ. ಸೊ ಇದನ್ನು ಡೈರೆಕ್ಟಾಗಿ ಹಾಕ್ಬೋದು, ಬಟ್ ನಾನು ಮತ್ತೊಮ್ಮೆ ಸ್ವಲ್ಪ ಚಾಕುವಿನ ಸಹಾಯದಿಂದ ಒಂದು ಸ್ವಲ್ಪ ಚಾಪ್ ಮಾಡಿ ಈ ರೀತಿ ಕಟ್ಟನ್ನು ಮಾಡಿ ಅದಕ್ಕೆ ಹಾಕ್ತಾ ಇದ್ದೇನೆ. ಪಕ್ಕನೆ ಒಂದೊಂದು ಸಣ್ಣ ಸಣ್ಣ ಗೆಲ್ಲಿನ ಹಾಗೆಲ್ಲ ಇದ್ದರೆ ಅದು ಎಲ್ಲ ನೀಟಾಗಿ ಕಟ್ಟಾಗಿ ಹೋಗಲಿ ಅಂತೇಳಿ ಹೇಳಿ, ಪುನಃ ಬಾಯಿಗೆ ಸಿಗೋದು ಬೇಡ ಅಂತ. ಸೊ ಚೆನ್ನಾಗಿ ಇದನ್ನು ಕಟ್ ಮಾಡ್ತಾ ಇದ್ದೇನೆ, ನೀವು ನೋಡ್ಬೋದು. ಸೊ ಎಲ್ಲವನ್ನ ಬಳಸ್ತಾ ಇಲ್ಲ, ಒಂದು ಸ್ವಲ್ಪವನ್ನು ನಾನು ನಾಳೆ ನಾಡಿದ್ದು ಅಥವಾ ಪಲ್ಯ ಮಾಡಲಿಕ್ಕೆ ತೆಗೆದಿಡ್ತಾ ಇದ್ದೇನೆ. ಸೊ ಇದನ್ನು ಈ ರೀತಿ ಚೆನ್ನಾಗಿ ಕಟ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿಡ್ತಾ ಇದ್ದೇನೆ. ಅದೇ ಪಾತ್ರೆಯಲ್ಲಿ ಬಾಕಿ ಮಸಾಲೆಯನ್ನು ಹಾಕಿ ಅದನ್ನು ಚೆನ್ನಾಗಿ ನೀಟಾಗಿ ನಾವು ಮಿಕ್ಸ್ ಮಾಡೋದು. ಸೊ ಮಿಕ್ಸ್ ಮಾಡುವಾಗ ಕೂಡ ಹಾಗೆ ಒಮ್ಮೆಲೆ ಎಲ್ಲ ಮಸಾಲೆಯನ್ನು ಹಾಕೋದಲ್ಲ, ಸ್ವಲ್ಪ ಸ್ವಲ್ಪ ಹಾಕಿ ಅದಕ್ಕೆ ಎಷ್ಟು ಬೇಕಾ ಅಷ್ಟನ್ನೇ ಸೇರಿಸಿಕೊಳ್ಳುವಂಥದ್ದು. ಸೊ ಇದೀಗ ನಾನು ಸ್ವಲ್ಪ ಹಾಕಿ ಈ ಮಸಾಲೆ ಮುದ್ದೆಗೆ ರೆಡಿ ಮಾಡ್ತಾ ಇದ್ದೇನೆ. ಸೊ ಮುದ್ದೆ ಅಂತೇಳಿ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಇದೆ ಬಾಳೆ ಎಲೆಯಲ್ಲಿ ಹಾಕುವಂಥದ್ದು. ತುಂಬ ಗಟ್ಟಿಯೂ ಬೇಡ, ಅದೇ ರೀತಿ ತುಂಬ ತೆಳುವೂ ಬೇಡ, ಹದವಾದ ಪ್ರಮಾಣಕ್ಕೆ ನಾವು ಕಲಿಸಿಕೊಳ್ಳುವಂಥದ್ದು. ನೋಡಿ ಇದೀಗ ಇಷ್ಟು ಹಾಕಿ ನಾನು ಸ್ಟಾಪ್ ಮಾಡ್ತಾ ಇದ್ದೇನೆ. ಉಳಿದ ಹಿಟ್ಟನ್ನು ಏನು ಮಾಡ್ತಾ ಇದ್ದೇನಪ್ಪ, ಅಷ್ಟು ಸೇವ್ ಮಾಡಿ ಅಂತೇಳಿ ಹೇಳಿ ನೀವು ಎಣಿಸ್ಬೋದು. ಆ ಹಿಟ್ಟಿಗೆ ನೀವು ನೀರುಳ್ಳಿನ ಹಾಕಿ ಖಾರ ದೋಸೆ ಅಂತೇಳಿ ಹೇಳಿ, ಈ ಅಕ್ಕಿ ರೊಟ್ಟಿಯನ್ನೆಲ್ಲ ನೀವು ಮಾಡ್ತೀರಲ್ವಾ, ಅದೇ ರೀತಿ ಕೈಯಿಂದ ತಟ್ಟಿ ಒಂದು ಖಾರ ದೋಸೆ ಅಂತೇಳಿ ಹೇಳಿ ಮಾಡ್ಬೋದು. ಅದು ಕೂಡ ಊಟಕ್ಕೆ ಸೂಪರಾಗಿ ಆಗ್ತದೆ. ನನ್ನ ಗಂಡನಿಗಂತೂ ಆ ಖಾರ ದೋಸೆ ಅಂತೇಳಿ ಹೇಳಿದ್ರೆ ತುಂಬ ಇಷ್ಟ. ಹಾಗಾಗಿ ಒಂದು ಸ್ವಲ್ಪ ಅದನ್ನು ನಾನು ತೆಗೆದಿಟ್ಟು ರಾತ್ರಿಗೆ ಖಾರ ದೋಸೆ ಮಾಡಲಿಕ್ಕೆ ಇಟ್ಟಿದ್ದೇನೆ. ಓಕೆ, ಇದೀಗ ಮುದ್ದೆಗೆ
ಎಲೆಯನ್ನು ತಯಾರಿ ಮಾಡುವಂಥ ಸಮಯ. ತೆಗೆದಂಥ ಎಲೆಯನ್ನು ಈ ಮಳೆಗಾಲದಲ್ಲಿ ತೆಗೆದಂಥ ಎಲ್ಲ ಎಲೆಗಳು ಫ್ರೆಶ್ ಇರ್ತದೆ. ಯಾಕಂತೇಳಿ ಹೇಳಿದ್ರೆ ಈ ಕರಾವಳಿಯಲ್ಲಂತೂ ಇಡೀ ದಿನ ಮಳೆ ಆದರೂ ಕೂಡ ಒಂದು ಶಾಸ್ತ್ರಕ್ಕೆ ಏನಪ್ಪ ಅಂತೇಳಿ ಹೇಳಿದ್ರೆ ನಾವು ಅದನ್ನು ಚೆನ್ನಾಗಿ ಒರೆಸಿ ಎಲ್ಲ ರೆಡಿ ಮಾಡಿ ಇಡುವಂಥದ್ದು. ಓಕೆ, ಸೊ ಮುದ್ದೆಗೆ ಎಲ್ಲವೂ ಕೂಡ ರೆಡಿ ಆಗಿದೆ. ಮುದ್ದೆಯನ್ನು ಮಾಡುವಾಗ ನಾನು ನಿಮಗೆ ಹೇಳಿದ್ದೆ, ಒಂದು 2 ಮುಷ್ಟಿಯಷ್ಟು ಅಕ್ಕಿಯನ್ನು, ನೆನೆದ ಅಕ್ಕಿಯನ್ನು ಹಾಗೆ ಇಡಿ, ಅದರಿಂದ ಒಂದು ಪೋಡಿ ಮಾಡುವ ಅಂತೇಳಿ ಹೇಳಿ. ಸೊ ಪೋಡಿಗಾಗಿ ನಾನಿದು ಕಟ್ಟು ಮಾಡ್ತಾ ಇದ್ದೇನೆ. ಸೊ ಮೊನ್ನೆ ತಂದಂಥ ಜೀಗುಜ್ಜೆ ಇತ್ತು. ಸೊ ಜೀಗುಜ್ಜೆ ಅಂತೇಳಿ ಹೇಳಿದ್ರೆ ದೀವಿ ಹಲಸು ಕನ್ನಡದಲ್ಲಿ. ಸೊ ಅದನ್ನು ಕಟ್ ಮಾಡ್ತಾ ಇದ್ದೇನೆ. ಇದರ ಒಂದು ಸೂಪರ್ ಆಗಿರುವಂಥ ಪೋಡಿಯನ್ನು ನಾವು ಮಾಡ್ತಾ ಇದ್ದೇವೆ. ಓಕೆ, ಸೊ ನೋಡಿ, ಉಳಿದಂತಹ ಅಕ್ಕಿಯನ್ನು ಈಗ ನೀವು ನೋಡ್ತಾ ಇದ್ದೀರಿ, ನೆನೆದಂತಹ ಅಕ್ಕಿಯನ್ನು. ಸೊ ಅದನ್ನು ಕೂಡ ನಾನು ಹಾಕಿ ಇಡ್ತಾ ಇದ್ದೇನೆ. ಯಾಕಪ್ಪ ಅಂತೇಳಿ ಹೇಳಿದರೆ ಈಗ ಆಗಾಗ ಕರೆಂಟ್ ಹೋಗ್ತಾ ಉಂಟು, ಹಾಗಾಗಿ ಕಡಿಯುವಂಥದ್ದೊಂದು ಫಸ್ಟಿಗೆ ಮಾಡಿಬಿಡುವ ಅಂತೇಳಿ ಹೇಳಿ. ಸೊ ಇದಕ್ಕೆ ಮತ್ತು ಮುದ್ದೆಗೆ ಒಂದು ಸ್ವಲ್ಪ ಅಕ್ಕ ತಂಗಿಯ ಹಾಗೆ ಹತ್ರ ಸಂಬಂಧ ಉಂಟು. ಇದಕ್ಕೆ ತೆಂಗಿನ ತುರಿಯನ್ನೊಂದು ಹಾಕ್ಲಿಕ್ಕಿಲ್ಲ ಅಷ್ಟೇ, ಅದನ್ನು ಬಿಟ್ಟರೆ ಎಲ್ಲವೂ ಉಂಟು. ಏನೇನು ಅದಕ್ಕೆ ಹಾಕಿದೆವ ಎಲ್ಲವನ್ನ ಹಾಕ್ಲಿಕ್ಕಿದೆ. ಸೊ ಕೊತ್ತಂಬರಿ, ಇಂಗು, ಮೆಣಸು, ಹುಳಿ, ಅಕ್ಕಿ, ಉಪ್ಪು, ಈ 6 ವಸ್ತುಗಳನ್ನು ಹಾಕಿ ನೀಟಾಗಿ ನಿಮ್ಮ ಒಂದು ರುಚಿಗೆ ತಕ್ಕುದಾಗಿ ಹಾಕಿ, ಮೆಣಸನ್ನಾಗಲಿ ಅದೇ ರೀತಿ ಇಂಗನ್ನು, ಉಪ್ಪು, ಹುಳಿಯನ್ನೆಲ್ಲ. ಸೊ ಪರ್ಫೆಕ್ಟ್ ಆಗಿರುವಂಥ ಘಮಿಸುವಂತಹ ಈ ಪೋಡಿಗೆ ಬೇಕಾದಂಥ ಮಸಾಲೆ ರೆಡಿಯಾಗಿದೆ. ಇದನ್ನು ತರಿಯಾಗಿ ರುಬ್ಬುದಲ್ಲ, ಗಂಧದ ಹಾಗೆ ರುಬ್ಬಬೇಕು. ನೀಟಾಗಿ ನಯವಾಗಿ ಇದನ್ನು ರುಬ್ಬಿ ಬಾಕಿದ್ದನ್ನು ನೀವು ಡಬ್ಬದಲ್ಲಿ ಹಾಕಿ ಒಳಗಿಟ್ಟರೆ ನೆಕ್ಸ್ಟ್ ನಿಮ್ಗೆ ಏನಾದರೂ ಪೋಡಿ ಮಾಡುವಾಗ ಯೂಸ್ ಮಾಡ್ಬೋದು. ಇದರಲ್ಲಿ ಒಂದು ಪ್ಲಸ್ ಏನಪ್ಪ ಅಂತೇಳಿ ಹೇಳಿದರೆ, ಇದನ್ನು ಪುನಃ ರವೆಯಲ್ಲಿ ಡಿಪ್ ಎಲ್ಲ ಮಾಡಲಿಕ್ಕೆಲ್ಲ ಇಲ್ಲ, ಅಕ್ಕಿಯಿಂದಲೇ ಮಾಡೋದಲ್ಲ, ಹಾಗಾಗಿ ಡೈರೆಕ್ಟ್ ಇದನ್ನು ಎಣ್ಣೆಗೆ ಬಿಡುವಂಥದ್ದು. ಸೊ ಇದಿಷ್ಟು ಉಳಿದಿದೆ, ಇದನ್ನು ನಾನೊಂದು ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಹಾಕ್ತಾ ಇದ್ದೇನೆ. ಸೊ 2 ಕೂಡ ರೆಡಿ ಆಗಿದೆ. ಮುದ್ದೆಗೆ ಅದೇ ರೀತಿ ಪೋಡಿಗೆ ಬೇಕಾಗಿರುವಂತಹ ಮಸಾಲೆ. ಸೊ ಇದೀಗ ಹರಡಿಟ್ಟುಕೊಂಡಂತಹ ಬಾಳೆ ಎಲೆಯಲ್ಲಿ ಮುದ್ದೆಯನ್ನು ಒಂದೊಂದಾಗಿ ಹಾಕ್ತಾ ಇದ್ದೇನೆ. ಜಾಸ್ತಿಯೂ ಅಲ್ಲ, ಕಡಿಮೆಯೂ ಅಲ್ಲ, ನಿಮ್ಗೆ ಗೊತ್ತಿದೆ ಹೇಗೆ ಹಾಕಬೇಕು, ಎಷ್ಟು ಹಾಕಬೇಕು ಅಂತೇಳಿ ಹೇಳಿ. ಸೊ ಸುಮಾರು ಒಂದು 12ರಷ್ಟು ಮುದ್ದೆ ಆಗಿದೆ. ಅದು ಕೂಡ ರಾಶಿ ಹಾಕಲಿಲ್ಲ, ನೀವು ನೋಡ್ಬೋದು ನೋಡಿ, ಇಷ್ಟಿಷ್ಟೇ ಹಾಕಿದ್ದು. ಬಟ್ ಒಮ್ಮೆಗೆ ಅಂತೇಳಿ ಹೇಳಿದರೆ ಒಂದು ದಿನಕ್ಕೆ ಅಥವಾ ತುಂಬ ಜನ ಇದ್ದರೆ ಮಧ್ಯಾಹ್ನಕ್ಕೆ ಇದು ಸರಿ ಆಗ್ತದೆ. ನಮ್ಮ ಮನೆಯಲ್ಲಿ ಇರುವವರು 5, ತಿನ್ನುವವರು 3 ಅಂತೇಳಿ ಹೇಳ್ಬೋದು. ಕೆಲವೊಮ್ಮೆ ತಿಂದರೆ ತಿಂತಾರೆ, ಇಲ್ದಿದ್ರೆ ಇಲ್ಲ. ಸೊ ಬಾಕಿಯವರಿಗೆ ಪೋಡಿ ಮಾಡ್ತಾ ಇದ್ದೇನೆ. ಇದರ ಅರ್ಥ ಪೋಡಿ ನಾವು ತಿನ್ನೋದಿಲ್ಲ ಅಂತೇಳಿ ಹೇಳಿಲ್ಲ, ನಾವು ಕೂಡ ತಿಂತಾ ಇದ್ದೇವೆ. ಆದರೆ ನಮಗೆ ಮುದ್ದೆ ಹೆಚ್ಚು ಪ್ರಾಶಸ್ತ್ಯ ಮತ್ತು ಜೀವಕ್ಕೂ ಕೂಡ ಒಳ್ಳೆಯದು. ನೋಡಿ, ಇಲ್ಲಿ ಯಾವುದೇ ಎಣ್ಣೆಯನ್ನು ನಾವು ಥ್ರೂ ಔಟ್ ಬಳಸಲಿಲ್ಲ, ಬರೀ ಬಾಳೆ ಎಲೆಯಲ್ಲಿ ಹೆಲ್ದಿಯಾಗಿ ಈ ಒಂದು ಮುದ್ದೆಯನ್ನು ಮಾಡ್ತಾ ಇದ್ದೇವೆ. ಇದರ ಬದಲು ನೀವು ವಿಟಮಿನ್ ಸೊಪ್ಪನ್ನು, ಅದೇ ರೀತಿ ಹರಿವೆ ಸೊಪ್ಪನ್ನು ಕೂಡ ಹಾಕಿ ಇದೇ ರೀತಿಯಾಗಿ ಮುದ್ದೆಯನ್ನು ಮಾಡ್ಬೋದು. ಬಟ್ ನಾವು ಅದೆಲ್ಲ ಮಾಡ್ತಾ ಇರ್ತೇವೆ, ಹರಿವೆ ಸೊಪ್ಪೆದ್ದು ವಿಟಮಿನ್ ಸೊಪ್ಪು ಆಗಲಿ, ಪಾಲಕ್ ಆಗಲಿ, ಬೇರೆ ಬೇರೆ ರೀತಿಯ ಪದಾರ್ಥವನ್ನು ಮಾಡ್ತಾ ಇರ್ತೇವೆ. ಸೊ ಇದ್ರದ್ದು ನುಗ್ಗೆ ಸೊಪ್ಪಿದು ಹೀಗೆ ಇರಲಿ ಅಂತೇಳಿ ಹೇಳಿದ್ರೆ ಮುದ್ದೆ ಮಾಡುವ ಅಂತೇಳಿ ಹೇಳಿ ಮಾಡ್ತಾ ಇದ್ದೇನೆ. ಸೊ ಇದ್ರ ಮುದ್ದೆ ಒಂದು ಸ್ಪೆಷಲ್ ಆಗಿ ತುಂಬ ಟೇಸ್ಟಿ ಆಗ್ತದೆ. ಮಾತ್ರ ಅಲ್ಲ, ಹಬೆ ಪಾತ್ರೆಯಲ್ಲಿ ಬೇಯ್ತಾ ಇರಬೇಕಾದ್ರೆ ಅದರದ್ದೊಂದು ಪರಿಮಳವೇ ಬೇರೆ. ಸೊ ಈಗ ಹಬೆ ಪಾತ್ರೆ ನಾನು ಇಟ್ಟಿದ್ದೆ, ಅದು ಕೊತ ಅಂತೇಳಿ ಕುದೀತಾ ಇರಬೇಕಾದ್ರೆ ಈ ಬಾಳೆ ಎಲೆಯಲ್ಲಿ ಹಾಕಿಟ್ಟಂಥ ಹಸಿ ಮುದ್ದೆಗಳನ್ನು ಹಾಕಿ ಇದನ್ನು ಬೇಯಲಿಕ್ಕಿಟ್ಟಿದ್ದೇನೆ. ಸುಮಾರು 10ರಿಂದ 15 ನಿಮಿಷ ಹೈ ಫ್ಲೇಮಿನಲ್ಲಿ ಇದು ಬೆಂದರೆ ರೆಡಿಯಾಗಿ ಹೋಯಿತು. ನೋಡಿ ಹೇಗಾಗಿದೆ ಅಂತೇಳಿ ಹೇಳಿ ನಿಮಗೆ ತೋರಿಸ್ತೇನೆ. ಅದು ಕೂಡ ಬಿಸಿ ಬಿಸಿ ತಿನ್ನಲಿಕ್ಕೆ ಒಂದು ರುಚಿಯೇ ಬೇರೆ. ಸೊ ಮಗನಿಗೆ ಕರೆದೆ, ಇಲ್ಲಿ ತನಕ ಟ್ರೈಪಾಡ್ ಇಟ್ಟೇ ನಾನು ಎಲ್ಲ ಕುಸ್ತಿ ಮಾಡ್ತಾ ಇದ್ದೆ ಇದನ್ನು ವಿಡಿಯೋ ಮಾಡುವಂಥದ್ದು. ಸೊ ಕಡೆಗೂ ಮಗ ಸಿಕ್ಕಿದ, ಒಂದು ವಿಡಿಯೋ ತೆಗಿಯಪ್ಪ ಅಂತೇಳಿ ಹೇಳಿ ನಾನು ತಿನ್ನುವಂಥ ವಿಡಿಯೋನ ಮಾಡಿದೆ. ಸೂಪರ್ ಆಗಿ, ಅದು ಕೂಡ ಹೊರಗೆ ಬರುವಂಥ ಜೋರಾದ ಮಳೆಗೆ ಒಳಗೆ ಈ ರೀತಿ ಬಿಸಿ ಬಿಸಿ ಮುದ್ದೆಯನ್ನು ತಿನ್ನುವಂತಹ ಒಂದು ಖುಷಿಯೇ, ಆ ಒಂದು ರುಚಿಯೇ ಬೇರೆ. ಓಕೆ, ಸೊ ಇದೀಗ ಮುದ್ದೆ ತಯಾರಾಗಿದೆ. ಹೋಗೋ ನಾವು ನೆಕ್ಸ್ಟ್ ಈ ಪೋಡಿಯನ್ನು ಮಾಡುವಂಥ ಸಮಯ. ಬೇಕಾದಷ್ಟೇ ಎಣ್ಣೆಯನ್ನು ಇಟ್ಟಿದ್ದೇನೆ. ಯಾಕಂತೇಳಿ ಹೇಳಿದರೆ ಇತ್ತೀಚೆಗೆ ಯಾರು ಎಣ್ಣೆ ತಿಂಡಿಯನ್ನು ಬೇಡ ಅಂತೇಳಿ ಹೇಳಿ ಅವಾಯ್ಡೇ ಮಾಡುತ್ತಾರೆ ಮನೆಯಲ್ಲಿ, ಒಳ್ಳೆಯದು ಕೂಡ. ಸೊ ಉಳಿದ ಎಣ್ಣೆನ ಎಂತ ಮಾಡೋದಪ್ಪ ಅಂತೇಳಿ ಹೇಳಿ ಬೇಕಾದಷ್ಟೇ ಎಣ್ಣೆಯನ್ನು ಇಟ್ಟಿದ್ದೇನೆ. ಸೊ ಇದರಿಂದ ಒಂದು ಸ್ವಲ್ಪ ಎಣ್ಣೆ ಉಳಿದ್ರೆ ನಾಳೆ ಒಂದು ದೋಸೆಗೆ ಹಾಕಿ ಅದನ್ನು ಮುಗಿಸುವಂಥದ್ದು. ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ಪೋಡಿಯನ್ನೆಲ್ಲ ಮಾಡಿದಾಗ ಉಳಿದ ಎಣ್ಣೆನ ಏನು ಮಾಡ್ತೀರಿ, ಈ ರೀತಿ ಡೀಪ್ ಫ್ರೈ ಮಾಡಿದವಾಗ ಖಂಡಿತ ನನಗೆ ಹೇಳಿ. ನಾವು ಮಾತ್ರ ಇದನ್ನು ದೋಸೆಗೆ ಹಾಕುವಂಥದ್ದು ಅಥವಾ ನೀವು ಕೂಡ ಹಾಕ್ತೀರಾ ತಿಳಿಲಿಕ್ಕಾಗಿ. ಯಾಕಂತೇಳಿ ಹೇಳಿದ್ರೆ 1 ಅಥವಾ 2 ಸಾರಿ ಅಷ್ಟೇ ಯೂಸ್ ಮಾಡ್ಬೋದು, ಮತ್ತು ಎಣ್ಣೆಯನ್ನು ಬಳಸಬಾರ್ದು ಅಂತೇಳಿ ಹೇಳಿ ಇತ್ತೀಚೆಗೆ ನಾವೆಲ್ಲ ನೋಡ್ತಾ ಇರ್ತೇವೆ, ಕೇಳ್ತಾ ಇರ್ತೇವೆ. ಬಟ್ ಇಡುವಷ್ಟು ಎಣ್ಣೆ ಇಡಬೇಕಲ್ವಾ.
ತೀರಾ ಕಡಿಮೆಯೂ ಅಲ್ಲ, ತೀರಾ ಹೆಚ್ಚು ಅಲ್ಲ, ಬೇಕಾದಷ್ಟು ಎಣ್ಣೆನ ಹಾಕಿ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ. ಸೊ ನಾಳೆಗೆ ದೋಸೆ ಹಿಟ್ಟನ್ನು ಕೂಡ ಕಡ್ದಾಗಿದೆ, ಅದಕ್ಕೆ ಉಳಿದ ಎಣ್ಣೆಯನ್ನು ಹಾಕೋಣ ಅಂತೇಳಿ ಹೇಳಿ ದೋಸೆಯನ್ನು ತೆಗಿಬೇಕಾದ್ರೆ. ಸೊ ಇದು ಕೂಡ ಅದ್ಭುತವಾಗಿ ಮೂಡಿ ಬಂತು, ಭಾರಿ ಒಳ್ಳೆಯದಾಗಿದೆ. ಸೊ ನೀವು ಅಕ್ಕಿಯನ್ನು ನೆನೆ ಹಾಕಿ ಇಟ್ಟರೆ 3 ವಿಷಯವನ್ನು ಮಾಡ್ಬೋದು. ಒಂದು ಮುದ್ದೆ, ಒಂದು ಪೋಡಿ, ಮತ್ತೊಂದು ಅದೇ ಮುದ್ದೆ ನಾನು ಸ್ವಲ್ಪ ಹಿಟ್ಟನ್ನು ತೆಗೆದಿಟ್ಟಿದ್ನಲ್ಲ, ಅದು ರಾತ್ರಿ ಒಂದು ಖಾರ ದೋಸೆ ಮಾಡಿದೆ, ಭಾರಿ ಒಳ್ಳೆದಾಯ್ತು ಆಯ್ತಾ. ಖಂಡಿತವಾಗಿ ನೀವು ಕೂಡ ಇದನ್ನು ಮಾಡಿ ಅಂತೇಳಿ ಹೇಳ್ತಾ, ಇದೀಗ ನನ್ನ ಮಧ್ಯಾಹ್ನದ ಥಾಲಿದು ರಾತ್ರಿಯ ಒಂದು ದೋಸೆನ ತೆಗಿಲಿಕ್ಕೆ ಮರ್ತು ಹೋಯ್ತು ನನಗೆ, ಅದು ಕೂಡ ಸೂಪರ್ ಆಗ್ತದೆ. ಸೊ ಇದೆಲ್ಲವನ್ನ ನೀವು ಟ್ರೈ ಮಾಡಿ ಭರ್ಜರಿಯಾಗಿ ಊಟ ಮಾಡಿ ಅಂತೇಳಿ ಹೇಳ್ತಾ ಎಲ್ರಿಗೂ ಕೂಡ ನಮಸ್ತೆ. ಸೀಮಾ ಟೀಚರ್ ಸೈನಿಂಗ್ ಆಫ್. ಬಾಯ್ ಬಾಯ್.